ರಾಜ್ಯದಲ್ಲಿ ಸಿಎಂ ಕುರ್ಚಿ ರಾಜಕಾರಣ ಜೋರಾಗಿದ್ದು, ಈ ನಡುವೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಹೇಳಿ ಅಟವಿ ಮಠದ ಶ್ರೀ ಶಿವಲಿಂಗ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ರು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸ್ವಾಮೀಜಿಗಳು, ಸಿಎಂ ಸ್ಥಾನ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು, ಗಾಳಿ ಬೀಸಿದ್ರೆ ಹೊತ್ತಿ ಉರಿಯಲಿದೆ. ಈ ನಡುವೆ ಹೈಕಮಾಂಡ್ ಕೆಂಡವನ್ನ ಹೊರ ಹಾಕಿದ್ರಿಂದ ಅವರ ಪಕ್ಷದವರೇ ಬೆನ್ನು ಹತ್ತಿದ್ದು, ಬೂದಿ ಮುಚ್ಚಿದ ಕೆಂಡ ಈಗ ಹೊರಗೆ ಬಂದಿದೆ. ಚಂಡಮಾರುತ ಬೀಸಿದ್ರೆ ಕೆಂಡ ಜೋರಾಗಿ ಹೊತ್ತಿ ಉರಿಯುತ್ತೆ ಅಂತ ಹೇಳಿ ಸ್ವಾಮೀಜಿಗಳು ಹೇಳಿದ್ರು. ಇನ್ನು 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೈಕಮಾಂಡ್ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಹೇಳಿ ಅಟವಿ ಮಠದ ಶ್ರೀ ಶಿವಲಿಂಗ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ರು. ಇದೊಂದು ಒಳ್ಳೆಯ ಅವಕಾಶ ಇದೆ ಈ ತುಮಕೂರು ಜಿಲ್ಲೆಗೆ. ಅಂಥ ವ್ಯಕ್ತಿಯನ್ನು ಸ್ವಲ್ಪ ನಮ್ಮ ಜಿಲ್ಲೆಗೆ ಒಂದು ಐತಿಹಾಸಿಕ ಶಕ್ತಿ ಉಳಿತದೆ. ಈ ಜಿಲ್ಲೆಯವರೆಲ್ಲರೂ ಕೂಡ ಅವ್ರಿಗೆ ಹೆಚ್ಚಿನ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆದರೆ ತುಮಕೂರು ಜಿಲ್ಲೆಯ ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆಯ ಅವಕಾಶ ಸಿಗ್ತದೆ. ಮುಖ್ಯಮಂತ್ರಿ ಅವ್ರದ್ದೇ ಆದ ಒಂದು ನಿಧಿ ಇರ್ತದೆ. ಈಗ ಬಂದು ಒಂದು ಗೃಹ ಮಂತ್ರಿ ಕೊಟ್ಟಾರೆ, ಅವ್ರು ಕೆಲವೇ ನಿಧಿ ಕೊಡ್ತದೆ. ಆ ನಿಧಿ ಒಳಗೆ ಅಷ್ಟೇ ಕೆಲಸ ಮಾಡ್ತಾರೆ, ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಮುಖ್ಯಮಂತ್ರಿ ಆದಂದ್ರೆ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿದಾದ ಒಂದು ನಿಧಿ ಫಂಡ್ ಇರೋದ್ರಿಂದ ಬೇರೆ ಬೇರೆ ದೃಷ್ಟಿಯಿಂದ ಒಂದು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಇರ್ತದೆ. ಅದಕ್ಕೆ ನಾವೆಲ್ಲ ಈ ಜಿಲ್ಲಾ ಅಭಿಮಾನ ಹಿಡ್ಕೊಂಡು ಕೊರಟಗೆರೆ ತಾಲೂಕಿನ ಆದಿಯಾಗಿ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕೆಲವು ಅಭಿಪ್ರಾಯ ಹೇಳಿದ್ರು, ನಮ್ಮ ಕೇಶವಮೂರ್ತಿ ಆಗಲಿ ಅವ್ರು ಮಾಡಿದಂಥ ಸಾಧನೆ ಕೂಡ ಹೇಳಿದ್ದಾರೆ. ಆದರೆ ಇನ್ನೂರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಮನಮೆಚ್ಚುವಂತೆ ಜನ ಮೆಚ್ಚುವಂತೆ ಆ ಕೆಲಸ ಅವರಿಂದ ಆಗ್ತದೆ. ಅದು ಮಾಡಲಿಲ್ಲ ಅಂದರೆ ಹೈಕಮಾಂಡ್ ತೀರ್ಮಾನ ನಾವು ಅದಕ್ಕೆ ಇದು ಮಾಡೋಕ್ಕಾಗಲ್ಲ. ಅದು ಯಾಕೆ ನಿರೋಧಕ್ಕೆ 2.5 ವರ್ಷ ಅದು ಅಲ್ಲಿ ಹೋರಾಟ ಮಾಡಿ ಕೆಲಸ ಆಗಲ್ಲ. ಅದು ಹೋರಾಟ ಮಾಡಿದ್ರು ಕೂಡ ಕೆಲಸ ಆಗಲ್ಲ. ಅಲ್ಲಿ ನಮ್ಮ ನಿಲುವೇನು ಅದು ಹೈಕಮಾಂಡ್ ತೀರ್ಮಾನ ನಾವೇನು ಮಾಡೋಕ್ಕೆ ಬರಲ್ಲ. ಅದು ಯಾಕೆಂತಂದ್ರೆ ಹೈಕಮಾಂಡ್ ಒಂದು ಅದೇ ಒಂದು ಪಕ್ಷದಲ್ಲಿ ಒಂದು ಪದ್ಧತಿ ಇರ್ತದೆ. ಆ ಪದ್ಧತಿ ಅವ್ರ ಟಾರ್ಗೆಟ್ ಇರ್ತೈತೆ, ಅದು ಮಾಡಿದ ಮೇಲೆ ನಾವು ಯಾರು ಏನು ಅನ್ನಕ್ಕೆ ಬರೋದು. ಈಗ ಅವ್ರು ಕೇಳ್ತಾರೆ ಈ ಅವಕಾಶ ಐತೆ ಅಂತ. ಹಿಂದೆ ಅವ್ರು ಹೇಳಿದ್ದೆ ಈಗ ಬಂದಿತ್ತು. ಈಗ 5 ವರ್ಷ ಅವ್ರ ಅಂತ ಹೇಳಿದ್ದು ಯಾವುದೂ ಬರ್ತಿದ್ದಿಲ್ಲ. 5 ವರ್ಷ ಸಿದ್ದರಾಮಯ್ಯ ಆಗ್ಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ. ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಅಷ್ಟು ಹೇಳ್ಕೊತ ಬಂದುಬಿಟ್ರದು. ಅದು ಬೂದಿ ಮುಚ್ಚಿ ಕ್ಯಾಂಡ ಇರೋದ್ರಿಂದ ಈ ಕ್ಯಾಂಡ ಹೊರಗೆ ಹಾಕಿದ್ರೆ ಕೆಲವರು ಬೆನ್ನೈತಾರೆ. ಈಗ ಅವ್ರವ್ರ ಪಕ್ಷದವ್ರು ಬೆನ್ನೈತಾರೆ. ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡ ಇರೋದು ಪಬ್ಲಿಷ್ ಆಗಿರೋದು. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಯಾರು ಏನು ಮಧ್ಯಸ್ಥಿಗೆ ಮಾತಾಡೋಕ್ಕೆ ಬರೋದೇ ಇಲ್ಲ. ನಾವು ಅದಕ್ಕೆ ಅದರ ರಾಜಕಾರಣ ವಹಿಸೋಕೆ ಆಗೋದಿಲ್ಲ. ಅದು ನಾವು ನಿಲ್ಲುವಾಗ ಸ್ಟ್ರೈಕ್ ಮಾಡೋದಾಗಲಿ ಇದು ಮಾಡೋದ್ರೆ ಈಗ ಒಂದು ಅವಕಾಶ ಐತಿ ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ. ಅದು ಈಗ ಮಾಡಿದ್ರೆ ಮುಂದಿನ ಚುನಾವಣೆ ಮುಂದಿನ ವಿಚಾರ ಮುಂದೆ ಜನಗಳ ದೃಷ್ಟಿಕೋನ ಹೇಗಿರ್ತೈತೆ ಹಾಗೆ ಹೋಗ್ತೈತಿ. ಹೇಳಕ್ಕೆ ಬರೋದು ಕಿಡಿ ಹೆಂಗಿರ್ತದೆ, ಗಾಳಿ ಹೆಂಗೆ ಬೀಸ್ತೈತೆ ಹೇಳಕ್ಕೆ ಬರಲ್ಲ. ಒಂದು ಸ್ವಲ್ಪ ದೊಡ್ಡ ಚಂಡಮಾರುತ ಗಾಳಿ ಬಂದಾಗ ಬೂದಿ ಹೊರಗೆ ಬಂದು ಕ್ಯಾಂಡ್ ಹೊರಗೆ ಬಂದೇ ಬರ್ತೈತೆ. ಈಗ ದೊಡ್ಡ ಗಾಳಿ ಬಂತಂದರೆ ಗಾಳಿ ಬೀಸ್ದಾಗ ಬೂದೆಲ್ಲ ಹಾಕೈತಿ, ಒಳಗಿನ ಕ್ಯಾಂಡ್ ಹೊರಗೆ ಬರ್ತೈತೆ. ಹೇಳಿಕ್ಕೆ ಬರಲ್ಲ. ಅದು ದೈವಚ್ಛ. ಅದು ಜನಗಳ ಪ್ರಜೆಗಳ ಪ್ರತಿನಿಧಿ, ಪ್ರಜೆಗಳ ಹೋಗಿ ಹೆಂಗಿರ್ತೈತೆ ಹಂಗೆ ಬೇಕಿತ್ತದು. ಇದು ಪ್ರಜಾರಾಜ್ಯ ಅಲ್ಲ. ಪ್ರಜೆಗಳ ದೃಷ್ಟಿಕೋನ ಹೇಗಿರ್ತೈತೆ ಹಾಗೆ ಹೋಗ್ಬೇಕು ಹೊರ್ತೀವಿ. ಯಾರು ವೈಯಕ್ತಿಕ ವ್ಯಕ್ತಿಶ ಮಾತಾಡೋದಲ್ಲಿ ಅದು ನಾವೆಲ್ಲ ಪ್ರಜೆಗಳ ಪ್ರತಿನಿಧಿ ಅವ್ರ ಆಯ್ಕೆ ಅಂತಂದಾಗ ಎಲ್ಲರ ಪ್ರಜೆಗಳ ಒಂದು ಶಕ್ತಿ ಹೇಗೆ ಬರ್ತೈತಿ ಆ ಪ್ರಜೆಗಳ ಮೇಲೆ ವ್ಯಕ್ತಿತ್ವ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.